ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದಾವರ್ತಿ ಈ ಒಂದು ಹೋಪ್ ಚಾನಲ್ನ ಮೂಲಕ ದೇವರ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸೋನಾಗಿದ್ದೇನೆ. ಈ ಒಂದು ನೂತನ ಸರಣಿಯ ಮೂಲಕವಾಗಿ ನಾವು ಪೌಲನು ಬರೆದಂಥ ಪತ್ರಿಕೆಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ದಿವಸ ಭಾಳ ವಿಶೇಷವಾಗಿ ಇಬ್ರಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ದೇವರ ಮಕ್ಕಳಿಗಿರ್ತಕ್ಕಂಥ ನಿರೀಕ್ಷೆ, ಒಂದು ಭರವಸೆ ಏನು ಅನ್ನುವಂಥ ವಿಚಾರದಲ್ಲಿ ನಾವು ಅಧ್ಯಯನ ಮಾಡೋಣ. ಈ ಒಂದು ದೇವರ ಸಂದೇಶಕ್ಕೆ ನಾವು ತೆರಳುವುದಕ್ಕಿಂತ ಮುಂಚಿತವಾಗಿ ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಸತ್ಯವೇದ ಧ್ಯಾನವನ್ನು ನಾವು ಮಾಡುವಾಗ ನಮಗೆ ತಿಳಿಸಬೇಕಾದ ಸತ್ಯತೆಯನ್ನು ಸ್ವಾಮಿ ನಿನ್ನ ವಾಕ್ಯದ ಮೂಲಕವಾಗಿ ನಾವು ಕಲಿಯುವಂತೆ ನಿನ್ನ ಕೃಪೆ ಕೊಡು ಸ್ವಾಮಿ. ಈ ಸಂದೇಶವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹ ಈ ಸಂದೇಶವನ್ನು ಅರ್ಥೈಸಿಕೊಂಡು ತಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಕ್ರಿಸ್ತನ ಬರುವಿಕೆಯ ಒಂದು ನಿರೀಕ್ಷೆಯಲ್ಲಿ ಜೀವಿಸುವಂಥ ಆತ್ಮನ ಸಹಾಯ ಬಲ ನಮ್ಮೊಟ್ಟಿಗೆ ಇರಲಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೀನಿ ತಂದೆ. ಈ ಒಂದು ಇಬ್ರಿಯ ಬಗ್ಗೆ ಬರೆದಂಥ ಪತ್ರಿಕೆಯಲ್ಲಿ ನಾವು ಭಾಳ ವಿಶೇಷವಾಗಿ ಆ ಕ್ರಿಸ್ತನ ಒಂದು ಬರುವಿಕೆಯ ನಿರೀಕ್ಷೆಗಳನ್ನು ನಾವು ನೋಡ್ತೇವೆ. ಪೌಲನು ಈ ಇಬ್ರಿಯರಿಗೆ ಬರೆದಂಥ ಪತ್ರಿಕೆಯನ್ನು ಕ್ರಿಸ್ತಶಕ 65ರಿಂದ 70ರ ಆಸುಪಾಸಿನಲ್ಲಿ ಆತನು ಬರೆದಿದ್ದಾನೆ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡ್ತೇವೆ. ಈ ಒಂದು ಇಬ್ರಿಯರಿಗಿದ್ದಂಥ ಯೇಸು ಕ್ರಿಸ್ತನ ಬರುವಿಕೆಯ ಮೇಲಣ ಒಂದು ನಂಬಿಕೆ ಅಥವಾ ನಿರೀಕ್ಷೆಯನ್ನು ಗಟ್ಟಿಗೊಳಿಸುವ ಸಲುವಾಗಿ ಯಾವ ರೀತಿಯಾಗಿ ಯೇಸು ಕ್ರಿಸ್ತನು 2ನೇ ಸಾರಿ ಬರುವಂಥವನಾಗಿದ್ದಾನೆ, ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗುವಾಗ ಆತನು ಮಾಡಿದಂಥ ವಾಗ್ದಾನ ಏನು, 33.5 ವರ್ಷಗಳು ಈ ಲೋಕದಲ್ಲಿ ಜೀವಿಸಿ ಯಾವುದೇ ಪಾಪವನ್ನು ಆತನು ಮಾಡದೆ ಪಾಪರಹಿತನಾಗಿ ಆತನು ಜೀವಿಸಿದಷ್ಟು ದಿವಸಗಳು ನಮಗೆ ಒಂದು ಮಾದರಿಯ ಜೀವಿತವನ್ನು ಆತನು ಕೊಟ್ಟಿದ್ದಾನೆ. ಇವತ್ತು ಆ ಮಾದರಿಯನ್ನು ಅನುಸರಿಸಿ ನಾವು ಜೀವಿಸುವಂಥ ಸಮಯದಲ್ಲಿ ಆತನು ಯಾವ ರೀತಿಯಾಗಿ ಸತ್ತು ಪುನರುತ್ಥನಾಗಿ ಎದ್ದು ಆತನು ಪರಲೋಕಕ್ಕೆ ಹೋಗಿದ್ದಾನೋ ಅದೇ ರೀತಿಯ ಒಂದು ಜೀವಿತ ನಮಗೂ ಸಹ ಕೊಡಲ್ಪಡುವಂಥದ್ದಾಗಿದೆ. ಈ ಲೋಕದಲ್ಲಿ ನಾವು ಹೊಂದುವಂಥ ಮರಣ ಅದು ಕೇವಲ ನಿದ್ರೆ. ಅದಾದ ನಂತರ ನಾವು ಸಹ ಕ್ರಿಸ್ತನ ರೀತಿಯಲ್ಲಿ ಪುನರುತ್ಥಾನವನ್ನು ಹೊಂದಿ ಆತನು ವಾಗ್ದಾನ ಮಾಡಿದ ರೀತಿಯಲ್ಲಿ ಆ ವಾಗ್ದಾನದ ಫಲವನ್ನು ನಾವು ಹೊಂದಲಿಕ್ಕೆ ಆತನನ್ನು ಎದುರುಗೊಳ್ಳುವವರಾಗಿದ್ದೇವೆ. ಸೊ ಈ ಒಂದು ಉತ್ತೇಜನ, ಈ ಒಂದು ನಿರೀಕ್ಷೆಯನ್ನು ಪೌಲನು ತನ್ನ ಒಂದು ಇಬ್ರಿಯ ಪತ್ರಿಕೆಯಲ್ಲಿ ಈ ಭಕ್ತರಿಗೆ ಆತನು ಬರೆಯುವುದರ ಮೂಲಕ ದೇವಜನರನ್ನು ಅಥವಾ ವಿಶ್ವಾಸಿಗಳನ್ನು ಆತನು ಬಲಪಡಿಸುವನಾಗಿದ್ದಾನೆ, ಪ್ರೇರೇಪಣೆಗೆ ಆತನು ಒಳಪಡಿಸುವಂತನಾಗಿದ್ದಾನೆ. ಇಲ್ಲಿ ನೋಡ್ತೇವೆ, ಈ ಒಂದು ಇಬ್ರಿಯ ಪತ್ರಿಕೆಯನ್ನು ಯೇಸು ಕ್ರಿಸ್ತನನ್ನು ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಯೇಸು ಕ್ರಿಸ್ತನು ಪ್ರಾರಂಭದಿಂದ ನೋಡುವಂಥ ಸಮಯದಲ್ಲಿ ಆತನು ಮೋಶೆಗಿಂತ ಶ್ರೇಷ್ಠನು, ದೇವದೂತರಿಗಿಂತ ಉನ್ನತವಾಗಿ ಆತನು ಮಾಡಲ್ಪಟ್ಟವನು, ಆತನು ಮಹಾಯಾಜಕನು, ಆತನು ಮೆಲ್ಕಿಜೆದಕನಿಂದ ಶ್ರೇಷ್ಠ ಯಾಜಕನು. ಸೊ ಈ ರೀತಿಯಾಗಿ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಈ ಪತ್ರಿಕೆಯನ್ನು ಪೌಲನು ಬರೆಯೋದು ನೋಡ್ತೇವೆ. ಸೊ ಯೇಸು ಸ್ವಾಮಿಯವರ ಒಂದು ಶ್ರೇಷ್ಠತೆ, ಯೇಸು ಸ್ವಾಮಿಯವರ ಆ ಒಂದು ತ್ಯಾಗ ಬಲಿದಾನ, ಯೇಸು ಸ್ವಾಮಿಯವರ ಯಾಜಕ ಸೇವೆ ಹಾಗೂ ತಿರುಗಿ ಬರಲಿರ್ತಕ್ಕಂಥ ಆ ದೇವಾದಿ ದೇವನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ಈ ಪತ್ರಿಕೆ ಬರೆಯಲ್ಪಟ್ಟಿದೆ. ನ್ಯಾಯಾಧಿಪತಿಯಾಗಿ ಆತನು ಬರುವಂಥವನಾಗಿದ್ದಾನೆ, ಅತಿ ಬೇಗನೆ ಆತನು ಬರುವಂಥವನಾಗಿದ್ದಾನೆ. ತನ್ನ ಒಂದು ಮಕ್ಕಳ ರಕ್ಷಣೆಗೋಸ್ಕರ ಈ ಲೋಕದ ಪಾಪದ ದಾಸತ್ವದಲ್ಲಿ ಬಿದ್ದಂಥ ಈ ನೋವುಗಳ, ಹಿಂಸೆಗಳ, ಸಂಕಟಗಳ ಈ ಎಲ್ಲವುದರಗಳ ಮುಕ್ತಿಗಾಗಿ, ಬಿಡುಗಡೆಗಾಗಿ ಆತನು ತಿರುಗಿ ಬರುವವನಾಗಿದ್ದಾನೆ. ಕಷ್ಟದಲ್ಲಿರ್ತಕ್ಕಂಥವರ ಎಲ್ಲ ಒಂದು ಕಣ್ಣೀರಿನಿಂದ ಕೂಡಿರ್ತಕ್ಕಂಥ ಕಣ್ಣೀರನ್ನು ಒರೆಸಲಿಕ್ಕೆ ಆತನು ಬರುವಂಥವನಾಗಿದ್ದಾನೆ. ಸೊ ಇಂಥ ಒಂದು ಉತ್ತೇಜನದ, ಇಂಥ ಒಂದು ಭರವಸೆಯ, ಇಂಥ ಒಂದು ಪ್ರೇರಣೆಯ ಮಾತುಗಳ ಮೂಲಕವಾಗಿ ಈ ಪತ್ರಿಕೆಯನ್ನು ಬರೆದಿರ್ತಕ್ಕಂಥ ಪೌಲ ಇವತ್ತು ಕ್ರಿಸ್ತನ ಬರೋಣದ ಬಗ್ಗೆ ಆತನು ಸಾಕಷ್ಟು ವಿಚಾರಗಳನ್ನು ದಾಖಲಿಸಿದ್ದಾನೆ. ನಿಜವಾಗಿಯೂ ಯೇಸು ಸ್ವಾಮಿಯವರು ಅತಿ ಬೇಗನೆ ಈ ಲೋಕಕ್ಕೆ ಬರಲಿಕ್ಕಿದ್ದಾರೆ. ಆ ಯೇಸು ಸ್ವಾಮಿಯವರು 2ನೇ ಸಾರಿ ಬರುವಂಥ ಸಮಯದಲ್ಲಿ ಆತನ ಮುಂದೆ ಎದುರುಗೊಳ್ತಕ್ಕಂಥ, ಆತನ ಮುಂದೆ ನಿಲ್ಲುವಂಥ ಆ ಜನರು, ಆ ವಿಶ್ವಾಸದ ಜನರು ಯಾವ ಒಂದು ಗುಣಲಕ್ಷಣಗಳನ್ನು ಧರಿಸ್ಕೊಳ್ಬೇಕು, ಇವತ್ತು ಕ್ರಿಸ್ತನ ನಾವು ಎದುರುಗೊಳ್ಬೇಕಂತ ಸಮಯದಲ್ಲಿ ಎಂತಹ ಜೀವಿತ ನಮ್ಮದಾಗಿರಬೇಕು. ಸೊ ಅಂಥ ವಿಚಾರಗಳನ್ನು ಈ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ.
ಇವತ್ತು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 36ನೇ ವಚನವನ್ನು ನಾವು ಧ್ಯಾನಿಸುವಾಗ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಇಲ್ಲಿ ದೇವರ ಚಿತ್ತವನ್ನು ನಾವು ನೆರವೇರಿಸಿ ವಾಗ್ದಾನದ ಫಲವನ್ನು ನಾವು ಹೊಂದಬೇಕಾದರೆ ತಾಳ್ಮೆ ಬೇಕು. ಸೊ ಯಾವ ಒಂದು ವಾಗ್ದಾನದ ಕುರಿತಾಗಿ ಇಲ್ಲಿ ಪೌಲ ಮಾತಾಡ್ತಾ ಇದ್ದಾನೆ? ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿಯವರು ಈ ಲೋಕವನ್ನು ಬಿಟ್ಟು ಹೋಗುವಂಥ ಸಮಯದಲ್ಲಿ ತನ್ನ ಮಕ್ಕಳಿಗೆ ಒಂದು ವಾಗ್ದಾನವನ್ನು ಮಾಡಿದ್ದಾರೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು ಈ ರೀತಿಯಾಗಿ ಹೇಳ್ತಾರೆ, ಈಗೋ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಇಲ್ಲಿ ಯೇಸು ಸ್ವಾಮಿಯವರು ಈ ಲೋಕವನ್ನು ಬಿಟ್ಟು ಹೋಗುವಂಥ ಸಮಯದಲ್ಲಿ ಒಂದು ಶ್ರೇಷ್ಠ ವಾಗ್ದಾನವನ್ನು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ. ನಾನು ಹೋದ ನಂತರ ಅಲ್ಲಿ ಬಿಡಾರಗಳನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಸೊ ಈ ಒಂದು ವಾಗ್ದಾನವನ್ನು, ಈ ಒಂದು ವಾಗ್ದಾನದ ಮೇಲೆ ಒಂದು ಭರವಸೆಯನ್ನು, ನಿರೀಕ್ಷೆಯನ್ನು ಇಟ್ಟಿರ್ತಕ್ಕಂಥ ಜನರು ಯಾವ ರೀತಿಯಾಗಿ ಆ ನಿರೀಕ್ಷೆಯನ್ನು ನಾವು ಸಾಕಾರಗೊಳಿಸ್ಕೊಳ್ಬೋದು? ವಾಕ್ಯದಲ್ಲಿ ನೋಡ್ತೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನದಲ್ಲಿ, ದೇವರ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ನಾವು ತಾಳ್ಮೆಯಲ್ಲಿ ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಯಾವಾಗ ನಾವು ತಾಳ್ಮೆಯಲ್ಲಿ ನಾವು ಜೀವಿಸ್ತೇವೆ, ದೇವರ ವಾಗ್ದಾನದ ಫಲವನ್ನು ನಾವು ಹೊಂದ್ಕೊಳ್ತೇವೆ. ವಾಕ್ಯದಲ್ಲಿ ನಾವು ನೋಡುವಾಗೆ ಯಾವ ಒಂದು ತಾಳ್ಮೆ ಬಗ್ಗೆ ಪೌಲ ಇಲ್ಲಿ ಮಾತಾಡ್ತಾ ಇದ್ದಾನೆ, ಎಂತಹ ಒಂದು ತಾಳ್ಮೆ ನಮಗೆ ಬೇಕು? ಸಾಕಷ್ಟು ಬಾರಿ ಕ್ರೈಸ್ತರು ಈ ತಾಳ್ಮೆಯ ಕುರಿತಾಗಿ ನಾವು ಮಾತಾಡುವಾಗ ಅನೇಕ ರೀತಿಯ ತಪ್ಪಾದ ಅಭಿಪ್ರಾಯಕ್ಕೆ ನಾವು ಬರ್ತೇವೆ. ನಿಜವಾಗಿಯೂ ಎಂತಹ ತಾಳ್ಮೆ ನಮ್ಮ ಜೀವಿತಕ್ಕೆ ಬೇಕೆಂಬುದಾಗಿ ಇದೇ ವಾಕ್ಯದಲ್ಲಿ ಪೌಲನ ಒಂದು ಬರಹಗಳಲ್ಲಿ ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯದಲ್ಲಿ 22ನೇ ವಚನದಲ್ಲಿ ನೋಡ್ತೇವೆ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕು. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದಲ್ಲಿ ಸೇರಬೇಕಾಗಿದೆ. ಇವತ್ತು ನಾವು ಆ ವಾಗ್ದಾನದ ಫಲವನ್ನು ಹೊಂದಬೇಕಾದಂಥ ಪಕ್ಷದಲ್ಲಿ ನಮಗೆ ತಾಳ್ಮೆ ಬೇಕು. ಸೊ ಯಾವ ತಾಳ್ಮೆ ಎಂಬುದಾಗಿ ಹೇಳುವಾಗ, ಸಂಕಟಗಳನ್ನು, ಕಷ್ಟಗಳನ್ನು, ನೋವುಗಳನ್ನು ತಾಳಿಕೊಳ್ಳುವಂಥ ತಾಳ್ಮೆ. ಅಂಥ ಒಂದು ಬಹು ಸಂಕಟಗಳನ್ನು ನಾವು ತಾಳಿಕೊಂಡು ದೇವರ ರಾಜ್ಯದೊಳಗೆ ಸೇರಬೇಕಾಗಿದೆ. ಆ ದೇವರ ರಾಜ್ಯವನ್ನು ಹೊಂದಬೇಕಾದಂಥ ಪಕ್ಷದಲ್ಲಿ ನಾವು ಕಷ್ಟಗಳನ್ನು ತಾಳ್ಕೊಳ್ಬೇಕು. ಇವತ್ತು ಸಾಕಷ್ಟು ಬಾರಿ ಅನೇಕ ಕ್ರೈಸ್ತರು ಕಷ್ಟಗಳು ಬರುವಂಥ ಸಮಯದಲ್ಲಿ, ಒಂದು ಸಂಕಟಗಳಿಗೆ ಒಳಗಾಗುವಂಥ ಸಮಯದಲ್ಲಿ, ಸವಾಲುಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿಗಳಿಗೆ ಅವರು ನಿಂತ್ಕೊಳ್ಬೇಕಾದಂಥ ಸಮಯದಲ್ಲಿ ಅನೇಕ ಬಾರಿ ಜೀವನದಲ್ಲಿ ಕುಗ್ಗಿ ಹೋಗುವುದು ನೋಡ್ತೇವೆ, ನಿರಾಶರಾಗುವುದು ನೋಡ್ತೇವೆ, ಅನೇಕ ಬಾರಿ ಹತಾಶೆಗೆ ಒಳಗಾಗುವಂಥದ್ದು ನೋಡ್ತೇವೆ. ಆದರೆ ನಿಜವಾಗಿಯೂ ಸಹ ದೇವರ ಮಕ್ಕಳು ಇದೆಲ್ಲವನ್ನು ಎದುರಿಸಬೇಕಾಗ್ತದೆ. ಸಾಕಷ್ಟು ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಂತ ಪರಿಸ್ಥಿತಿ ಇದೆ. ನಾವು ಶದ್ರಾಕ್, ಮೇಷಕ್, ಅಬೇದ್ನೆಗೋ ಅವರು ನೋಡುವಂಥ ಸಮಯದಲ್ಲಿ ಆ ಒಂದು ರಾಜಾಜ್ಞೆ, ಆತನು ಮಾಡಿದಂಥ ಆ ಚಿನ್ನದ ಪ್ರತಿಮೆಗೆ ಅವರು ನಮಸ್ಕಾರ ಮಾಡಬೇಕು. ಒಂದು ವೇಳೆ ಅವರು ನಮಸ್ಕಾರ ಮಾಡದೇ ಇದ್ದರೆ ಅವರು ಉರಿಯುವ ಬೆಂಕಿಗೆ ಹಾಕಲ್ಪಡಬೇಕಾಗಿರುತ್ತೆ. ಅಂಥ ಒಂದು ಸಮಯದಲ್ಲೂ ಸಹ ದೇವಭಕ್ತರಾದಂಥ ಆ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಭಾಳ ದೃಢವಾಗಿ ಎಂಥ ಕಷ್ಟ ಬಂದರೂ ಸಹ ನಾವು ದೇವರಿಗೋಸ್ಕರ ತಾಳ್ಕೊಳ್ತೇವೆ, ಈ ಹಿಂಸೆಯನ್ನು ಸಹ ದೇವರಿಗೋಸ್ಕರ ತಾಳ್ತೇವೆ, ಒಂದು ವೇಳೆ ದೇವರ ಚಿತ್ತ ಇಲ್ಲ ಅಂತ ನಾವು ಸಾಯೋದಕ್ಕೂ ಸಹ ಸಿದ್ಧ ಎಂಬುದಾಗಿ ಭಾಳ ದೃಢವಾಗಿ ಅವರು ನಿಂತ್ಕೊಂಡ್ರು. ಸೊ ಅಂಥ ಒಂದು ತಾಳ್ಮೆ, ಅಂಥ ಒಂದು ಆ ತಾಳ್ಮೆಯ ಬಲ ಇವತ್ತು ನಮಗೆ ಬೇಕಾಗ್ತದೆ. ಅಂಥ ಒಂದು ದೃಢವಾದ ತಾಳ್ಮೆಯನ್ನು ನಾವು ನಮ್ಮ ಜೀವಿತದಲ್ಲಿ ಅನುಸರಿಸಬೇಕಾಗ್ತದೆ ಪ್ರಿಯರೇ. ಆ ಒಂದು ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಆ ಬೆಂಕಿಯಲ್ಲಿ ಹಾಕಿದಂಥ ಸಮಯದಲ್ಲಿಯೂ ಸಹ ಅವರು ತಮ್ಮ ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ. ದೇವರಿಗೋಸ್ಕರ ಅವರು ಸಾಯೋದಕ್ಕೂ ಸಹ ತಾವು ದೃಢವಾಗಿ ನಿಂತಿದ್ದರು. ಸೊ ದೇವರು ಅವರನ್ನು ರಕ್ಷಣೆ ಮಾಡಿದ್ದನ್ನು ನೋಡ್ತೇವೆ. ಇವತ್ತು ನಾವುಗಳು ಈ ಅಂತ್ಯಕಾಲದಲ್ಲಿ ಜೀವಿಸುವ ಸಮಯದಲ್ಲಿ ಪೌಲನು ಇಬ್ರಿಯರಿಗೆ ಬರೆದಂಥ ಈ ಪತ್ರಿಕೆಯಲ್ಲಿ ನಮಗೆ ಒಂದು ನಿರೀಕ್ಷೆಯನ್ನು ಕೊಡ್ತಾ ಇದ್ದಾನೆ. ನಾವು ಸಹ ಆ ವಾಗ್ದಾನದ ಫಲವನ್ನು ಹೊಂದಬೇಕಾದಾಗ ನಾವು ತಾಳಿಕೊಂಡ್ರೆ, ಆ ತಾಳ್ಮೆಯನ್ನು ನಾವು ನಮ್ಮ ಜೀವಿತದಲ್ಲಿ ನಾವು ತೋರ್ಪಡಿಸಿದಂಥ ಸಮಯದಲ್ಲಿ ನಾವು ನಿಜವಾಗಿಯೂ ಆ ವಾಗ್ದಾನದ ಫಲವನ್ನು ನಾವು ಹೊಂದ್ಕೊಳ್ತೇವೆ.
35ನೇ ವರ್ಷ ನೋಡ್ತೇವೆ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಡಬೇಡ್ರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ನಾವು ಧೈರ್ಯವನ್ನು ಬಿಡದೆ ಭಾಳ ಧೈರ್ಯವಾಗಿ ದೃಢವಾಗಿ ಸೈತಾನ್ ತರ್ತಕ್ಕಂಥ ಎಲ್ಲ ಶೋಧನೆಗಳನ್ನು ಎದುರಿಸಿ ನಾವು ನಿಲ್ಲುವಾಗ ಅದಕ್ಕೆ ಮಹಾ ಪ್ರತಿಫಲ ಉಂಟು ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಸೊ ಆ ಧೈರ್ಯವನ್ನು ಬಿಡದೆ ಆ ಮಹಾ ಪ್ರತಿಫಲವನ್ನು ನಾವು ಹೊಂದಿಕೊಳ್ಳೋದಕ್ಕೋಸ್ಕರ ತಾಳ್ಮೆಯಿಂದ ನಾವು ಕಾದ್ಕೊಂಡಿರಬೇಕು. ಎರಡನೇದಾಗಿ 38ನೇ ವರ್ಷದಲ್ಲಿ ನೋಡ್ತೇವೆ, ಬರುವಾತನು ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಇಲ್ಲಿ ದೇವರು ಅತಿ ಬೇಗನೆ ಬರ್ತಾನೆ, ಆತನು ಎಂದಿಗೂ ಸಹ ತಡ ಮಾಡೋದಿಲ್ಲ. ಆದರೆ ಆತನನ್ನು ನಂಬಿರ್ತಕ್ಕಂಥ ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ. ಇವತ್ತು ದೇವರನ್ನು ಯಾರೆಲ್ಲ ನಿರೀಕ್ಷಿಸಿಕೊಂಡಿದ್ದೇವೆ, ಯಾರೆಲ್ಲ ಆತನು ಬರ್ತಾನೆ ಎಂಬುದಾಗಿ ನಾವು ಕಾದುಕೊಂಡಿದ್ದೇವೆ, ನಾವು ನಂಬಿಕೆಯಿಂದ ಜೀವಿಸಬೇಕಾಗಿದೆ. ದೇವರು ಎಂದಿಗೂ ಸಹ ತಡ ಮಾಡೋದಿಲ್ಲ. ತಕ್ಕ ಕಾಲದಲ್ಲಿ, ಕ್ಲುಪ್ತ ಕಾಲದಲ್ಲಿ ಆತನು ಬರ್ತಾ ಇದ್ದಾನೆ. ಆತನ ಬರುವಿಕೆಗೆ ನಾವು ತಾಳ್ಮೆಯಿಂದ ಕಾಯ್ದುಕೊಂಡಿರಬೇಕು. ನಾವು ನಂಬಿಕೆಯಲ್ಲಿ ನಾವು ಜೀವಿಸುವಂಥವರಾಗಿರಬೇಕು. ಯಾವಾಗ ನಮ್ಮಲ್ಲಿ ನಂಬಿಕೆ ಇರ್ತದೆ, ಯಾವಾಗ ನಾವು ನಂಬಿಕೆಯಿಂದ ದೇವರಿಗೋಸ್ಕರ ನಾವು ಕಾಯ್ತೇವೆ, ಎಂತಹ ಒಂದು ಆ ಪರಿಸ್ಥಿತಿಗಳಲ್ಲಿ ಇಕ್ಕಟ್ಟುಗಳಲ್ಲಿ ನಾವು ಸಿಲುಕಿದಾಗಿಯೂ ಸಹ ದೇವರಿಗೋಸ್ಕರ ನಾವು ನಂಬಿಕೆಯನ್ನು ತೋರ್ಪಡಿಸಿದಂಥ ಸಮಯದಲ್ಲಿ ನಾವು ನಿಜವಾಗಿಯೂ ನಾವು ದೇವರಿಂದ ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ. ಪೇತ್ರನು ಆ ಒಂದು ಗಲಿಲಾಯದ ಸಮುದ್ರದ ಮೇಲೆ ನಡೆದು ಬರುವಂಥ ಯೇಸು ಸ್ವಾಮಿಯನ್ನು ನೋಡಿ, ನಾನು ಸಹ ನಿನ್ನ ರೀತಿಯಲ್ಲಿ ಆ ನೀರಿನ ಮೇಲೆ ನಡೆಯಬೇಕೆಂಬುದಾಗಿ ತನ್ನ ಆಶೆಯನ್ನು ತೋರ್ಪಡಿಸಿದಾಗ, ಓಕೆ ನೀನು ಬಾ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳುವಂಥ ಸಮಯದಲ್ಲಿ ಆ ಪೇತ್ರನು ಆ ದೇವರ ಮಾತಿನ ಮೇಲೆ ನಂಬಿಕೆಯನ್ನು ಇಟ್ಟು ಆತನು ಆ ಒಂದು ಸಮುದ್ರದ ಮೇಲೆ ನಡೆಯೋದು ನೋಡ್ತೇವೆ. ಆದರೆ ಸ್ವಲ್ಪ ಸಮಯದಲ್ಲೇ ಆ ಅಲೆಗಳನ್ನು ನೋಡುವಂಥ ಸಮಯದಲ್ಲಿ ಆ ರಭಸವಾದ ನೀರಿನ ತೆರೆಗಳನ್ನು ಆತನು ಗಮನಿಸುವಾಗ ಆತನಲ್ಲಿದ್ದಂಥ ಆ ನಂಬಿಕೆ ಕುಗ್ಗಿ ಹೋಗ್ತದೆ. ಆತನು ಭಯಕ್ಕೆ ಸಿಲುಕೊಳ್ತಾನೆ. ನಾನು ಮುಳುಗಿ ಹೋಗ್ತೇನೆ ಎಂಬತಕ್ಕಂಥ ಆ ಧೈರ್ಯಗೆಡುವಂಥ ಪರಿಸ್ಥಿತಿಗೆ ಆತನು ಒಳಗಾಗುವುದು ನೋಡ್ತೇವೆ. ಅಂತಹ ಸಮಯದಲ್ಲಿ ದೇವರು ಆತನನ್ನು ಕೈ ಹಿಡಿದು ಮೇಲಕ್ಕೆ ಎತ್ತುವಂಥ ಒಂದು ಪರಿಸ್ಥಿತಿಯನ್ನು ನಾವು ಸತ್ಯವೇದದಲ್ಲಿ ಗಮನಿಸ್ತೇವೆ ಪ್ರಿಯರೇ. ಇವತ್ತು ಪೇತ್ರನಲ್ಲಿದ್ದಂಥ ಒಂದು ಅಪನಂಬಿಕೆ ನಮ್ಮ ಜೀವಿತದಲ್ಲಿರೋದಾದರೆ ನಾವು ಸಹ ಮುಳುಗಿ ಹೋಗುವಂಥವರಾಗಿದ್ದೆ. ನಾವು ಯಾವಾಗಲೂ ಕ್ರಿಸ್ತನನ್ನೇ ಎದುರು ನೋಡ್ತಾ ಆತನ ಮೇಲೆ ನಂಬಿಕೆ ಇಟ್ಟು ನಾವು ಆ ನೀರಿನ ಮೇಲೆ ಯಾವ ರೀತಿಯಾಗಿ ಆತನ ಹೆಜ್ಜೆಯನ್ನು ಇಟ್ಟನೋ ಅದೇ ರೀತಿಯಾಗಿ ಎಂಥ ಒಂದು ಆ ಸಮಸ್ಯೆಗಳಿದ್ದಾಗ್ಯೂ ನಾವು ದೇವರ ಒಂದು ಮೇಲಣ ನಂಬಿಕೆಯಿಂದ ಈ ಲೋಕದಲ್ಲಿ ಜೀವಿಸುವಾಗ ನಾವು ದೇವರಿಂದ ರಕ್ಷಿಸಲ್ಪಡ್ತೇವೆ. ಇವತ್ತು ಅಂಥ ಒಂದು ನಂಬಿಕೆಯನ್ನು ಹೊಂದ್ಕೊಳ್ಬೇಕು. ಅಂಥ ಒಂದು ತಾಳ್ಮೆ, ದೇವರಿಗೋಸ್ಕರ ನಿಲ್ಲುವಂಥ ಆ ಒಂದು ದೃಢವಾದ ತಾಳ್ಮೆ, ದೃಢವಾದ ನಂಬಿಕೆ ನಮ್ಮ ಜೀವಿತಕ್ಕೆ ಬೇಕು ಅನ್ನುವಂಥದ್ದನ್ನು ಪೌಲನು ಈ ಪತ್ರಿಕೆಯಲ್ಲಿ ಬರಿತಾ ಇದ್ದಾನೆ. ಮತ್ತು ಆತನಿಗೋಸ್ಕರ ನಾವು ಈ ಲೋಕದಲ್ಲಿ ಜೀವಿಸುವಂಥ ಸಮಯದಲ್ಲಿ ಆತನ ಬರೋಣ ಬಹಳಷ್ಟು ಹತ್ತಿರವಿದೆ ಎಂಬುದಾಗಿ ನಾವು ಪರಿಗಣಿಸುವಂಥ ಸಮಯದಲ್ಲಿ ನಾವು ಸಾಕಷ್ಟು ಎಚ್ಚರಿಕೆಯಾಗಿದ್ದುಕೊಂಡು ನಾವು ಜೀವಿಸಬೇಕಾಗ್ತದೆ. ಇದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 24ನೇ ವಚನ ಹೇಳ್ತದೆ, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ದೇವರ ಬರೋಣ ಬಹಳಷ್ಟು ಹತ್ತಿರ ಇದೆ. ಆ ದೇವರ ಬರೋಣಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಸಮಯದಲ್ಲಿ ನಾವು ಪರಸ್ಪರ ಹಿತಚಿಂತನೆಯನ್ನು ನಾವು ಮಾಡುವವರಾಗಿರಬೇಕು. ಒಬ್ಬರಿಗೋಸ್ಕರ ಒಬ್ಬರು ನಾವು ಚಿಂತಿಸುವವರಾಗಿರಬೇಕು. ಒಬ್ಬರನ್ನೊಬ್ಬರು ನಾವು ಪ್ರೀತಿಸುವವರಾಗಿರಬೇಕು. ಸತ್ಕಾರ್ಯ ಮಾಡಲಿಕ್ಕೆ ನಾವು ಪ್ರೇರೇಪಿಸುವವರಾಗಿರಬೇಕು. ಇವತ್ತು ಕ್ರೈಸ್ತರಾಗಿ ನಾವು ಇನ್ನೊಬ್ಬರ ಬಗ್ಗೆ ನಾವು ಚಿಂತೆ ಮಾಡ್ತಾ ಇಲ್ಲ. ಯಾತಕ್ಕೋಸ್ಕರ ನಾವು ಇನ್ನೊಬ್ಬರ ಬಗ್ಗೆ ನಾವು ಚಿಂತಿಸಬೇಕು? ಇನ್ನೊಬ್ಬರು ಅವ್ರು ಏನಾದರೂ ನಮಗೆ ಚಿಂತೆ ಇಲ್ಲ, ಆದರೆ ನಾವು ಚೆನ್ನಾಗಿರಬೇಕು, ನಾವು ಸುಖವಾಗಿರಬೇಕೆಂಬತಕ್ಕಂಥ ಆಲೋಚನೆ ಇವತ್ತು ಅನೇಕರಲ್ಲಿದೆ. ಆದರೆ ವಾಕ್ಯ ಹೇಳ್ತದೆ, ಆತನ ಒಂದು ಆ ಪ್ರತ್ಯಕ್ಷತೆಯ ದಿನದಲ್ಲಿ ಆತನನ್ನು ಎದುರುಗೊಳ್ಬೇಕಾದಂಥ ಜನರು ಇನ್ನೊಬ್ಬರನ್ನ ನೀವು ಸತ್ಕರಿಸ್ರಿ, ಪರಸ್ಪರ ಹಿತಚಿಂತನೆಯನ್ನು ನೀವು ಮಾಡಿರಿ, ಇನ್ನೊಬ್ಬರನ್ನ ಪ್ರೀತಿಸ್ರಿ, ಸತ್ಕಾರ್ಯಗಳನ್ನ ನೀವು ಮಾಡಿರಿ ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಇವತ್ತು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನೀವು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ನೀವು ಸೃಷ್ಟಿಸಲ್ಪಟ್ಟಿದ್ದೀರಿ. ಇವತ್ತು ನಾವು ಸತ್ಕಾರ್ಯಗಳನ್ನ ಮಾಡುವಂಥದ್ದು ಭಾಳ ಒಳ್ಳೆಯದು. ಯಾವಾಗ ನಾವು ಸತ್ಕಾರ್ಯಗಳನ್ನ ಮಾಡ್ತೇವೆ, ಯಾವಾಗ ನಾವು ಇತರರನ್ನು ನಾವು ಸತ್ಕರಿಸ್ತೇವೆ, ದೇವರು ಇವತ್ತು ನಮ್ಮನ್ನು ಆತನ ಒಂದು ದಿವಸದಲ್ಲಿ ಆತನ ಒಂದು ಮುಂದೆ ನಿಲ್ಲುವಂಥ ಯೋಗ್ಯತೆಯನ್ನು ನಮಗೆ ಕೊಡುವಂಥವನಾಗಿದ್ದಾನೆ. ಇವತ್ತು ನಾವು ಈ ಒಂದು ವಾಕ್ಯಗಳನ್ನು ಧ್ಯಾನಿಸುವಾಗ ದೇವರ ಪ್ರತ್ಯಕ್ಷತೆ ಭಾಳಷ್ಟು ಹತ್ತಿರ ಇದೆ. ನಾವು ಮುಂದೆ ವಾಕ್ಯವನ್ನು ನೋಡ್ತೇವೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ.
ಕರ್ತನ ಆ ಒಂದು ಪ್ರತ್ಯಕ್ಷತೆಯ ದಿನ ಭಾಳಷ್ಟು ಹತ್ರ ಇದೆ. ಆತನು ಅತಿ ಬೇಗನೆ ಈ ಲೋಕಕ್ಕೆ ಬರ್ತಾ ಇದ್ದಾನೆ. ಸೊ ಇದನ್ನು ನೋಡೋದ್ರಿಂದ ನಾವು ಇನ್ನೂ ಹೆಚ್ಚಾಗಿ ಸಭೆಯಾಗಿ ಕೂಡ್ಕೊಳ್ತಕ್ಕಂಥದ್ದು, ಇತರರನ್ನು ಪ್ರೀತಿಸ್ತಕ್ಕಂಥದ್ದು, ಇತರರನ್ನು ಸತ್ಕರಿಸ್ತಕ್ಕಂಥದ್ದು, ಇತರರನ್ನು ಪ್ರೇರೇಪಣೆಯನ್ನು ಮಾಡುವಂಥ ಕೆಲಸಗಳು ನಮ್ಮ ಜೀವನದಲ್ಲಿ ನಡೀಬೇಕಾಗಿದೆ. ಆತನು ಅತಿ ಬೇಗನೆ ಬರ್ತಾ ಇದ್ದಾನೆ. ನಾವು ಯಾವಾಗಲೂ ಸಹ ಒಮ್ಮನಸ್ಸಾಗಿ ಒಗ್ಗಟ್ಟಾಗಿ ನಾವು ಕ್ರಿಸ್ತನಲ್ಲಿ ಜೀವಿಸಬೇಕಾಗ್ತದೆ. ಒಂದೇ ಮನಸ್ಸುಳ್ಳವರಾಗಿ, ಏಕ ಮನಸ್ಸುಳ್ಳವರಾಗಿ. ಆ ಪಂಚಶತಮ ದಿನದ ಹಬ್ಬದ ಉದಾಹರಣೆಯನ್ನು ನೋಡುವಾಗ ಆ ಶಿಷ್ಯರುಗಳು ಏಕ ಮನಸ್ಸುಳ್ಳವರಾಗಿ ಜೀವಿಸಿದಂಥ ಸಮಯದಲ್ಲಿ, ಕ್ರಿಸ್ತನ ಮುಂದೆ ಅವರು ನಿಂತುಕೊಂಡಂಥ ಸಮಯದಲ್ಲಿ ಪವಿತ್ರಾತ್ಮನ ದಾನವನ್ನು ಹೊಂದಿದರು. ಅನೇಕ ರೀತಿಯ ದೇವರ ಆಶೀರ್ವಾದಕ್ಕೆ ಅವರು ಒಳಗಾದರು ಎಂಬುದನ್ನು ನೋಡ್ತೇವೆ. ಇವತ್ತು ನಾವು ಸಹ ದೇವರ ಮಕ್ಕಳಾಗಿ ಏಕ ಮನಸ್ಸುಳ್ಳವರಾಗಿ ನಾವು ಆತನ ಮುಂದೆ ನಿಂತುಕೊಳ್ಳುವಂಥ ಸಮಯದಲ್ಲಿ ಖಂಡಿತವಾಗಿ ನಾವು ದೇವರ ಪವಿತ್ರಾತ್ಮನ ದಾನವನ್ನು ನಾವು ಹೊಂದಿಕೊಳ್ತೇವೆ. ಇವತ್ತು ಪೌಲ ಅಂಥದ್ದೇ ಒಂದು ಸತ್ಯವನ್ನು, ಅಂಥದ್ದೇ ಒಂದು ಶ್ರೇಷ್ಠ ಅಂಶಗಳನ್ನು ಈ ಒಂದು ಪತ್ರಿಕೆಯಲ್ಲಿ ಬರಿತಾ ಇದ್ದಾನೆ. ಇಬ್ರಿಯರು ಆ ದೇವರ ಬರುವಿಕೆಯ ವಿಚಾರದಲ್ಲಿ ಒಂದು ಅಪನಂಬಿಕೆಗಳನ್ನು, ಸಂದೇಹದ ಮನಸ್ಸುಗಳಿಂದ ಅವರು ಕೂಡಿರುವಂಥದ್ದು ನೋಡುವಂಥ ಸಮಯದಲ್ಲಿ ಆತನು ಬಹಳಷ್ಟು ಎಚ್ಚರಿಕೆಯನ್ನು ಆ ಜನರಿಗೆ ಕೊಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಅತಿ ಬೇಗನೆ ಬರ್ತಾ ಇದ್ದಾನೆ. ಆತನನ್ನು ಎದುರು ನೋಡ್ತಕ್ಕಂಥ ನಾವುಗಳು ಭಾಳ ದೃಢವಾದಂಥ ನಂಬಿಕೆಯಲ್ಲಿ ನಾವು ಜೀವಿಸಬೇಕು. ಯಾಕಂತಂದರೆ ಯೇಸು ಸ್ವಾಮಿಯವರು ಬರುವಂಥ ಸಮಯದಲ್ಲಿ ಬಹಳಷ್ಟು ಆ ಒಂದು ನ್ಯಾಯ ತೀರ್ಪಿನ ಆ ಸಂದರ್ಭದಲ್ಲಿ ಆತನನ್ನು ಎದುರುಗೊಳ್ಬೇಕಾದಂಥ ಆ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಆತನ ಮುಂದೆ ನಾವು ನಿಂತ್ಕೊಳ್ಬೇಕಾಗುತ್ತೆ, ನಮ್ಮ ಒಂದು ನಿಲುವು ಏನು? ಸತ್ಯವೇದದಲ್ಲಿ ನೋಡ್ತೇವೆ, 2 ಬಾಗಿಲುಗಳ ವಿಚಾರದಲ್ಲಿ ಸತ್ಯವೇದ ತಿಳಿಸ್ತದೆ. ಒಂದು ಇಕ್ಕಟ್ಟಾದ ಬಾಗಿಲು, ಇನ್ನೊಂದು ಅಗಲವಾದಂಥ ಬಾಗಿಲು. ಆ ಇಕ್ಕಟ್ಟಾದ ಬಾಗಿಲಿನಲ್ಲಿ ಹೋಗುವವರು ಸ್ವಲ್ಪ ಜನ, ಆ ದಾರಿ ಬಹಳ ಇಕ್ಕಟ್ಟು ಬಿಕ್ಕಟ್ಟು ಎಂಬುದಾಗಿ ವಾಕ್ಯ ತಿಳಿಸ್ತದೆ. ಆದರೆ ಅಗಲವಾದ ಬಾಗಿಲು ಅದು ಕಟ್ಟ ಕಡೆಯದಾಗಿ ನಾಶನಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಅದು ದಾರಿ ಬಹಳಷ್ಟು ಅಗಲವಾಗಿದೆ, ಭಾಳ ಸುಲಭವಾಗಿ ಅಲ್ಲಿ ನಾವು ಪ್ರಯಾಣ ಮಾಡ್ಬೋದು. ಭಾಳಷ್ಟು ಲೌಕಿಕವಾದಂಥ ಕಾರ್ಯಗಳದರಲ್ಲಿ ತುಂಬಿದೆ, ಆದರೆ ಅದು ನಾಶನಕ್ಕೆ ನಮ್ಮನ್ನು ನಡೆಸ್ತದೆ. ಇವತ್ತು ಈ ಇಕ್ಕಟ್ಟಾದ ಮಾರ್ಗದಲ್ಲಿ ಸಾಗುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ದೇವರ ಒಂದು ನಿತ್ಯ ಜೀವಕ್ಕೆ ಆತನು ನಡೆಸಲ್ಪಡ್ತಾ ಇದ್ದಾರೆ. ಈ ಇಕ್ಕಟ್ಟು ಎಂಬುದಾಗಿ ಹೇಳುವಾಗ ಮನುಷ್ಯರಿಗೆ ಬರ್ತಕ್ಕಂಥ ಎಲ್ಲ ರೀತಿಯ ಸಂಕಟದ ಸಮಯಗಳನ್ನು ಇದು ಸೂಚನೆ ಮಾಡ್ತದೆ. ಇವತ್ತು ಸಂಕಟಗಳಿಲ್ಲದೆ, ಕಷ್ಟಗಳಿಲ್ಲದೆ ನಾವು ಕ್ರೈಸ್ತರಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಂಕಟಗಳಿಲ್ಲದೆ ನಾವು ಭಾಳ ಸುಲಭವಾಗಿ ಈ ಲೋಕದಲ್ಲಿ ನಾವು ಜೀವಿಸ್ಬೋದು, ಆದರೆ ಪರಲೋಕವನ್ನು ಹೊಂದೋದು ಭಾಳ ಕಷ್ಟಪ್ರಿಯರಿ. ನಾವು ಪೌಲನ ಜೀವಿತವನ್ನು ನೋಡ್ತೇವೆ. ಆತನು ತನ್ನ ಜೀವನದ ಬಗ್ಗೆಯಾಗಿ ಸಾಕ್ಷಿಯನ್ನು ಕೊಡುವಂಥವನಾಗಿದ್ದಾನೆ. ಆತನ ಸುವಾರ್ಥ ಜೀವಿತದಲ್ಲಿ ಸಾಕಷ್ಟು ಕಷ್ಟಗಳನ್ನು, ಸಂಕಟಗಳನ್ನು ಆತನು ಎದುರಿಸಿದ್ದಾನೆ, ಅನುಭವಿಸಿದ್ದಾನೆ. ಆತನು ಸಾಕಷ್ಟು ಪ್ರಯಾಣಗಳನ್ನ ಮಾಡಿದ್ದಾನೆ. ಸಾಕಷ್ಟು ಸೆರೆಮನೆಗಳಲ್ಲಿ ಆತನು ಬಂದಿಯಾಗಿರುವಂಥದ್ದು ನೋಡ್ತೇವೆ. ಚಡಿ ಏಟುಗಳನ್ನು ಆತನು ತಿಂದಿರುವಂಥದ್ದು, ರಾತ್ರಿಗಳಲ್ಲಿ ಆತನು ಪ್ರಯಾಣ ಮಾಡಿ ಆ ಕಳ್ಳರ ಕೈಲಿ, ಸುಲಿಗೆಗಾರರ ಕೈಲಿ ಸಿಲುಕೊಂಡಿರತಕ್ಕಂಥದ್ದು, ಹಡಗುಗಳು ಒಡೆದು ಸಮುದ್ರದ ಮಧ್ಯದಲ್ಲಿ ರಾತ್ರಿಯನ್ನು ಕಳೆದಂಥದ್ದು. ಸೊ ಈ ರೀತಿಯಾಗಿ ಒಂದು ಕಷ್ಟಕರವಾದಂಥ ಜೀವಿತವನ್ನು ಈ ಲೋಕದಲ್ಲಿ ಪೌಲ ಅದನ್ನು ಸೇವೆಯಲ್ಲಿ ಮಾಡಿದ ಕಾರಣದಿಂದ ಇವತ್ತು ಆತನು ಹೇಳ್ತಾನೆ, ನನಗೆ ಜೀವದ ಜಯಮಾಲೆ ಉಂಟು, ನನ್ನ ಓಟವನ್ನು ನಾನು ಮುಗಿಸಿದ್ದೇನೆ, ಭಾಳ ಯಶಸ್ವಿಯಾಗಿ ಮುಗಿಸಿದ್ದೇನೆ. ದೇವರು ಬರುವಾಗ ಆ ಒಂದು ಜೀವದ ಜಯಮಾಲೆ ನನಗೆ ಅದು ಖಚಿತವಾಗಿದೆ. ಇವತ್ತು ನಮ್ಮಲ್ಲಿ ಎಷ್ಟು ಜನರು ಇಂಥ ಒಂದು ಖಚಿತವಾದ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ? ಯೇಸು ಸ್ವಾಮಿಯವರು ಬರುವಾಗ ಖಂಡಿತವಾಗಿ ಭಾಳ ಖಚಿತವಾಗಿ ನಾನು ದೇವರ ಮುಂದೆ ನಿಲ್ತೇನೆ, ದೇವರನ್ನು ನಾನು ಎದುರುಗೊಳ್ತೇನೆ, ಆತನ ಸಂಗಡ ನಾನು ಹೋಗ್ತೇನೆ. ಸೊ ಈ ರೀತಿಯಾಗಿ ನಾವು ಹೇಳಬೇಕಾದಂಥ ಪಕ್ಷದಲ್ಲಿ ನಮ್ಮನ್ನು ನಾವು ಪರಿಶೋಧಿಸ್ಕೊಳ್ಬೇಕಾಗತ್ತೆ. ನಮ್ಮ ಜೀವಿತಗಳನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ಎಂಥ ಒಂದು ಓಟ ನಮ್ಮದಾಗಿದೆ. ಕಷ್ಟಗಳಲ್ಲಿ ನಾವು ಜೀವಿಸುವಂಥ ಸಮಯದಲ್ಲಿ, ಒಂದು ಸವಾಲುಗಳನ್ನು ನಾವು ಎದುರಿಸುವಂಥ ಸಮಯದಲ್ಲಿ ಎಂಥ ಒಂದು ಓಟವನ್ನು ನಾವು ಓಡ್ತಾ ಇದ್ದೀವಿ, ಎಂಥ ಒಂದು ಇಕ್ಕಟ್ಟಿಗೆ ನಾವು ಸಿಲುಕಿದ್ದೇವೆ. ಆ ಒಂದು ಇಕ್ಕಟ್ಟುಗಳಿಂದ, ಆ ಒಂದು ಕಷ್ಟದ ಪರಿಸ್ಥಿತಿಗಳಿಂದ ಇವತ್ತು ದೇವರು ಮಾತ್ರ ನಮ್ಮನ್ನು ಪಾರು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ಕಾರಣದಿಂದ ಇವತ್ತು ನಾವು ಈ ಒಂದು ಅಂಶಗಳನ್ನು ನಾವು ಗಮನಿಸುವಾಗ, ಮೊದಲನೇದಾಗಿ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಆ ತಾಳಿಕೊಳ್ಳುವಂಥ ಮನಸ್ಸು, ಆ ತಾಳಿಕೊಳ್ಳುವಂಥ ಆ ದೃಢವಾದ ನಂಬಿಕೆ ನಮಗೆ ಇರಬೇಕನ್ನುವಂಥದ್ದನ್ನು ವಾಕ್ಯ ತಿಳಿಸ್ತಾ ಇದೆ. ಹಾಗೂ ಎರಡನೇದಾಗಿ ಆ ನೀತಿವಂತನು ನಂಬಿಕೆಯಿಂದಲೇ ಬದುಕಬೇಕು. ಅಬ್ರಹಾಮನು ಭಾಳಷ್ಟು ದೇವರಲ್ಲಿ ನಂಬಿಕೆ ಇಟ್ಟ ಕಾರಣ ಆತನ ನಂಬಿಕೆ ನೀತಿ ಎಂಬುದಾಗಿ ಎಣಿಸಲ್ಪಡುತ್ತೆ ಎಂಬುದಾಗಿ ರೋಮಾಪುರ ಪತ್ರಿಕೆಯಲ್ಲಿ ಬರೆಯಲ್ಪಡ್ತದೆ. ಇವತ್ತು ಆತನಿಗಿದ್ದಂಥ ಆ ಶ್ರೇಷ್ಠ ನಂಬಿಕೆ, ಅದರಲ್ಲಿ ಸ್ವಲ್ಪ ಒಂದು
ಆ ಸಾಸಿವೆ ಕಾಳಷ್ಟು ನಂಬಿಕೆ ನಮ್ಮ ಜೀವನದಲ್ಲಿ ಇರುವಂಥ ಸಮಯದಲ್ಲಿ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಪ್ರೇರೆ. ಯೇಸು ಸ್ವಾಮಿಗೆ ಒಂದು ಸಾರಿ ಆ ಒಂದು ಶಿಷ್ಯರ ಸಂಗಡ ಅವರು ಇರುವಂಥ ಸಮಯದಲ್ಲಿ ಒಬ್ಬ ದೆವ್ವ ಹಿಡಿದಂಥ ಒಬ್ಬ ಬಾಲಕನನ್ನು ತೆಗೆದುಕೊಂಡು ಬರುವಾಗ ಅವರು ಸಾಕಷ್ಟು ಪ್ರಯತ್ನ ಮಾಡಿದರೂ ಸಹ ಆ ದೆವ್ವವನ್ನು ಬಿಡಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆಗ ಯೇಸು ಸ್ವಾಮಿಯವರು ಆ ನಂಬಿಕೆ ಇಲ್ಲದಂಥ ಆ ಒಂದು ಶಿಷ್ಯರನ್ನು ಅವರು ಗದರಿಸುವುದನ್ನು ನೋಡ್ತೇವೆ. ಇನ್ನು ಎಷ್ಟು ದಿವಸಗಳು ನಿಮ್ಮ ಸಂಗಡ ನಾನು ಇರಬೇಕು, ನಿಮ್ಮಲ್ಲಿ ನಂಬಿಕೆ ಇಲ್ವಲ್ಲ ಎಂಬತಕ್ಕಂಥ ಒಂದು ಆ ಯಾತನೆಯ ವೇದನೆಯ ಮಾತುಗಳನ್ನು ಆಡುವಂಥವರಾಗಿದ್ದಾರೆ. ಇವತ್ತು ನಾವುಗಳು ಸಹ ಸಾಕಷ್ಟು ಬಾರಿ ನಂಬಿಕೆಯನ್ನು ಕುಗ್ಗಿಸಿಕೊಳ್ಳುವಂಥ, ಆ ನಂಬಿಕೆಯನ್ನು ಬಿಟ್ಟು ಅಪನಂಬಿಕೆಗೆ ಸಾಗುವಂಥ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತಾ ಇದೆ. ಇವತ್ತು ನಾವುಗಳು ಯಾವ ಒಂದು ನಂಬಿಕೆಯನ್ನು ದೇವರಿಗೆ ತೋರ್ಪಡಿಸ್ತಾ ಇದ್ದೇವೆ? ನಿಜವಾದಂಥ ಆ ಸಾಸಿವೆ ಕಾಳಷ್ಟು ನಂಬಿಕೆ ನಮ್ಮಲ್ಲಿರೋದಾದರೆ ಏನು ಬೇಕಾದರೂ ನಾವು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಆ ಸಾಸಿವೆ ಕಾಳಷ್ಟು ನಂಬಿಕೆ ನಮ್ಮಲ್ಲಿ ಇರುವಂಥ ಸಮಯದಲ್ಲಿ ದೇವರು ಆ ನಂಬಿಕೆಯನ್ನು ನಮ್ಮ ಪಾಲಿಗೆ ನೀತಿ ಎಂಬುದಾಗಿ ಎಣಿಸುವಂಥವನಾಗಿದ್ದಾನೆ. ಇವತ್ತು ನಾವು ಅಂಥ ಒಂದು ನಂಬಿಕೆಯಲ್ಲಿ, ಅಂಥ ಒಂದು ನೀತಿಯಲ್ಲಿ ನಾವು ಜೀವಿಸರಾಗಿರಬೇಕು. ವಾಕ್ಯ ತಿಳಿಸುವಂಥದ್ದಾಗಿದೆ, ನಾವಾದರೂ ಹಿಂದೆಗೆದವರಾಗಿರದೆ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವಂಥವರಾಗಿದ್ದೇವೆ. ಇವತ್ತು ನಾವು ದೇವರನ್ನು ನಂಬುವುದರಿಂದ, ದೇವರ ಮಾತಿನ ಮೇಲೆ ನಂಬಿಕೆಯನ್ನು ಇಡೋದರಿಂದ ನಾವು ಪ್ರಾಣವನ್ನು ರಕ್ಷಣೆ ಹೊಂದುವವರಾಗಿದ್ದೇವೆ. ಆ ಮೋಶೆಯು ಐಗುಪ್ತ ದೇಶದಲ್ಲಿ ಆ ಫರೋಹನ ಮುಂದೆ ಆತನು ಹೋಗಿ ನಿಲ್ಲಬೇಕಾದಂಥ ಪರಿಸ್ಥಿತಿಯಲ್ಲಿ ಆತನು ಫರೋಹ ವ್ಯಕ್ತಿಯನ್ನು, ಆ ಐಗುಪ್ತದ ವ್ಯಕ್ತಿಯನ್ನು ಆತನು ಹೊಡೆದು ಕೊಂದು ಸಾಯಿಸಿದ್ದನ್ನು ಆ ಚರಿತ್ರೆಯಲ್ಲಿ ಆತನಿನ್ನ ಮರೆತಿಲ್ಲ. ಆದರೆ ಐಗುಪ್ತ ದೇಶದಲ್ಲಿ ಅವನು ಆ ಫರೋಹನ ಮುಂದೆ ಹೋಗಿ ನಿಲ್ಲಬೇಕಾದರೆ ದೇವರ ಮೇಲಣ ನಂಬಿಕೆ ಭಾಳಷ್ಟು ಮುಖ್ಯವಾಗಿತ್ತು. ಆತನು ಭಾಳ ದೃಢವಾದ ನಂಬಿಕೆಯನ್ನು ದೇವರಲ್ಲಿ ಆತನು ಇಟ್ಟಬೇಕಾಗಿತ್ತು. ಆ ಕಾರಣದಿಂದ ದೇವರು ಮೋಶೆಯನ್ನು ಐಗುಪ್ತ ದೇಶಕ್ಕೆ ಆತನ ಕರ್ಕೊಂಡು ಬಂದಂಥ ಸಮಯದಲ್ಲಿ ಆ ತನ್ನ ಜನರ ಪರವಾಗಿ, ತನ್ನ ಜನರಿಗೆ ನಾಯಕನನ್ನಾಗಿ ಆತನ್ನು ಮಾಡಿದ ಎಂಬುದನ್ನು ನೋಡ್ತೇವೆ. ಇವತ್ತು ಕ್ರೈಸ್ತರ ಅಂತ ನಾವು ಸಹ ದೇವರನ್ನು ನಂಬುವಂಥ ಸಮಯದಲ್ಲಿ, ತಾಳ್ಮೆಯನ್ನು ನಾವು ತೋರ್ಪಡಿಸುವಂಥ ಸಮಯದಲ್ಲಿ, ನಾವು ಪರಸ್ಪರ ಹಿತವನ್ನು ನಾವು ಚಿಂತಿಸುವಂಥ ಸಮಯದಲ್ಲಿ, ಸತ್ಕಾರ್ಯಗಳನ್ನು ನಾವು ಮಾಡುವಂಥ ಸಮಯದಲ್ಲಿ, ಸಭೆಯಾಗಿ ನಾವು ಸೇರುವಂಥ ಸಮಯದಲ್ಲಿ ಯಾವ ರೀತಿ ಪೌಲನು ಇಬ್ರಿಯರಿಗೆ ಒಂದು ಪ್ರೇರಣಾತ್ಮಕವಾದಂಥ ಸ್ಫೂರ್ತಿಯನ್ನು ನೀಡುವಂಥ ಈ ಒಂದು ವಿಚಾರಗಳನ್ನು ಆತನು ಬರೀತಾನೆ. ಇವತ್ತು ನಾವು ಸಹ ಈ ವಾಕ್ಯಗಳನ್ನು ಓದೋದ್ರ ಮೂಲಕ ಅನೇಕ ರೀತಿಯ ಒಂದು ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ನಾವು ಪಡ್ಕೊಂಡು ದೇವರ ಒಂದು ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧರನ್ನಾಗಿ ಮಾಡ್ಕೊಳ್ಳೋಣ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ಇಬ್ರಿಯರು ಅಪನಂಬಿಕೆಯಲ್ಲಿ ಇದ್ದಂಥ ಪರಿಸ್ಥಿತಿಯನ್ನು ಪೌಲನ್ನು ನೋಡುವಾಗ ಆ ಒಂದು ನಂಬಿಕೆಯನ್ನು ಹುಟ್ಟಿಸುವಂಥ ಕಾರ್ಯಗಳನ್ನು ಹಾಗೂ ನಿನ್ನ ಮೇಲೆ ನಿರೀಕ್ಷೆಯನ್ನು, ಭರವಸೆಯನ್ನು ಇಡುವಂಥ ವಾಗ್ದಾನದ ಸ್ಫೂರ್ತಿಯನ್ನು ಅವರಿಗೆ ಕೊಡುವಂಥವನಾಗಿದ್ದಾನೆ. ಇವತ್ತು ಈ ವಾಕ್ಯಗಳ ಮೂಲಕವಾಗಿ ನಾವು ಸಹ ಒಂದು ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ಹೊಂದಿ ನಿಜವಾಗಿಯೂ ನೀನು ಅತಿ ಬೇಗನೆ ಬರ್ತೀಯ, ಆ ಬರುವಂಥ ಬರುವಿಕೆಯನ್ನು ನಾವು ಎದುರುಗೊಳ್ಳಬೇಕಾದ ಪಕ್ಷದಲ್ಲಿ ಆ ತಾಳ್ಮೆ, ಆ ಒಂದು ನಂಬಿಕೆ, ಆ ಒಂದು ಹಿತಾಸಕ್ತಿಯನ್ನು ಮಾಡುವಂಥ ಮನಸ್ಸು ನಮ್ಮಲ್ಲಿ ಇರಲಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ. ಆಮೆನ್.